ಸುಪ್ರೀಂ ಕೋರ್ಟ್ಗೆ ಬಂದಿದೆ ಸರ್. ಬರಲಿ, ಒಳ್ಳೇದಾಯಿತು. ಇನ್ನೂ ಒಂದು ಮುಂದೆ ಹೋಗಿ ಆದರೆ ಹೈಕೋರ್ಟ್ ಜಡ್ಜ್ಗಳದು ಟ್ರ್ಯಾಪ್ ಆಗಿದೆ ಎತ್ತಿದೆ. ಅವ್ರು ಹೇಳ್ತಾರೆ, ಅವರು ಕಾಂಗ್ರೆಸ್ನವ್ರು ಹೇಳೋದು ನಮಗೆ ಐತೋ ಬಿಟ್ಟಾಗ ಗೊತ್ತಿಲ್ಲ. ಒಮ್ಮೊಮ್ಮೆ ಅಂಜಿಕೆ ಬರ್ತೈತೆ, ಅವ್ರು ಜಜ್ಮೆಂಟ್ ನೋಡಿದ್ರೆ ಹೌದು ಏನಾರು ಆಗೈತೆ ಅಲ್ಲಪ್ಪ, ಇಫೆಕ್ಟ್ ಆಗೈತೆ ಅನ್ನೋದು ಅನ್ನಿಸ್ತದೆ ನೋಡಿದ್ರೆ. ದೆಹಲಿ ಭೇಟಿ ವಿಚಾರ, ದೆಹಲಿ ನಾನು ಹೇಳಿದವರು ನಿತಿನ್ ಗಡ್ಕರಿ ಅವರು ಮೊನ್ನೆ ಬಂದಾಗ ನಮ್ಮ ಸಕ್ಕರೆ ಕಾರ್ಖಾನೆ ಏನು ಇಥನಾಲ್ ಫ್ಯಾಕ್ಟ್ರಿ ಉದ್ಘಾಟನೆಗೆ ಬರೋರು ಅದಾರೆ. ಅವ್ರ ಜೊತೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ಸೋಮಣ್ಣವರು ಮತ್ತು ನಮ್ಮ ಎಲ್ಲ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರಿಗೆ ಆಹ್ವಾನ ಕೊಡ್ಲಿಕ್ಕೆ ಬಂದಿದ್ದೇನೆ. ಅದನ್ನು ಬಿಟ್ಟರೆ ಯಾವುದೇ ರಾಜಕೀಯ ಯಾವುದೇ ಭೇಟಿಗೆ ಬಂದಿಲ್ಲ, ಯಾರ್ದು ಅಪಾಯಿಂಟ್ಮೆಂಟ್ ಕೇಳಿಲ್ಲ. ಹಾಗೆ ತಿರುಗಿದ ಯತ್ನಾಳತ್ತು ಹೊಡಿಬೇಡ್ರಿ, ನಾ ಯಾರ ಅಪಾಯಿಂಟ್ಮೆಂಟು ಕೇಳಿಲ್ಲ, ಅಮಿತ್ ಶಾ ಅವ್ರದ್ದು ಕೇಳಿಲ್ಲ, ನಡ್ಡಾ ಅವ್ರದ್ದು ಕೇಳಿಲ್ಲ, BL ಸಂತೋಷ್ ಅವ್ರು ಕೇಳಿಲ್ಲ, ಪ್ರಧಾನಮಂತ್ರಿಗಳು ಕೇಳಿಲ್ಲ. ನೀವು ಸುಮ್ಮನೆ ಹೊಡಿಬೇಡ್ರಿ. ಸರ್, ಈಗ ಕೇರಳದ ರಾಜ್ಯಾಧ್ಯಕ್ಷರದ ಆಯ್ಕೆ ಆಗಿದೆ, ಏನೋ ಕ್ವಶನ್ ಮಾರ್ಕ್ ಐತಲ್ರಿ, ಆಗಿದೆ ಬಹುತೇಕ ಆದಂಗೆ ಆಗಿದೆ. ಕರ್ನಾಟಕದ ಯಾವಾಗ ಅಂತ ಅದು ನೀವು ವಿಜೇಂದ್ರ ಕೇಳ್ರಿ, ನನಗೆ ಗೊತ್ತಾಗೋದಿಲ್ಲ. ನೀವೇ ಹೊಡಿತೀರಲ್ಲ, 12 ದಿವಸದಲ್ಲಿ ಖಚಿತ ಪಚಿತ. ಯಾರಾದ್ರೂ ಹೇಳಿದ್ರೆ ಸರ್ ಹೊಡಿಯೋದು, ನಾವು ಸುಮ್ಮನೆ ನಾವೇ ಹೊಡಿತೀವಿ. ನೀವು ಅವ್ರಿಗೇನು ಅನ್ನ ಆಫೀಸಲ್ಲಿ ಹೇಳಿರ್ತಾರೆ, ಹೊಡಿತಿರ್ತೀರಿ. ನಾವೊಬ್ಬ MLA ಅಷ್ಟೇ ಇದ್ದೀನಿ. ನಾನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯದ ವಕ್ತಾರ. ಕಂಟೆಂಟ್ರು ನೋಡ್ರಿ, ಪಕ್ಷ ಕೊಟ್ಟರೆ 130 ಮ್ಯಾಗ ಬರ್ತಾವೆ. ನಮ್ಗೆ ಕೊಡಲಿಲ್ಲ ಅಂದ್ರೆ ಮತ್ತು ನಾವೇನು ಮಾಡೋದು? ಅದು ಯಾರಿಗಾರು ಕೊಟ್ಟರೆ 90-80 ಐತಲ್ಲ ಫಿಕ್ಸ್. ಮತ್ತು 15-20 ಮಂದಿನ ಆಪ್ರೇಷನ್ ಮಾಡೋ ಅದು ಇಲ್ಲ. ನಾವು ನೋ ಆಪ್ರೇಷನ್ ನಮ್ಮದು ಎಲ್ಲ ಆಯುರ್ವೇದ ಟ್ರೀಟ್ಮೆಂಟ್ ಮ್ಯಾಗ ನ್ಯಾಚುರಲ್ ಡೆಲಿವರಿ ಆಗ್ತೈತೆ ಕರ್ನಾಟಕದಲ್ಲಿ. ಥ್ಯಾಂಕ್ ಯು.